ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಸರ್ಕಾರಿ ವಿದ್ಯಾರ್ಥಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲು ಮುನಿಸ್ವಾಮಿ ಕರೆ. ವಾರ್ತೆಗಳ ವಿವರ. ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಮಾಜ ಕಲ್ಯಾಣ ಇಲಾಖೆಯ ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯ, ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತರ ವಿದ್ಯಾರ್ಥಿ ನಿಲಯಗಳಲ್ಲಿರುವ ವಿದ್ಯಾರ್ಥಿಗಳಿಗೆ ಅಗತ್ಯ ಸೌಲಭ್ಯ ಕಲ್ಪಿಸಬೇಕೆಂದು ಸಂಸದ ಎಸ್ ಮುನಿಸ್ವಾಮಿ ತಿಳಿಸಿದರು. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಅಭಿವೃದ್ಧಿ ಮತ್ತು ಸಮನ್ವಯ ಉಸ್ತುವಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ಅಧಿಕಾರಿಗಳು ಅರಿವು ಮೂಡಿಸಬೇಕು. ರೈತರು ಮಿಶ್ರ ಬೆಳೆಗಳನ್ನು ಬೆಳೆಯಲು ಹೆಚ್ಚು ಒತ್ತು ನೀಡಬೇಕು. ರೈತರಿಗೆ ಮಿಶ್ರ ಬೆಳೆ ಕುರಿತು ಸಲಹೆ ನೀಡಿ ಎಂದು ಜಂಟಿ ಕೃಷಿ ನಿರ್ದೇಶಕರಿಗೆ ಸೂಚಿಸಿದರು. ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಗಳಲ್ಲಿ ಸಭೆಗಳನ್ನು ಮಾಡಿ ಸರ್ಕಾರದಿಂದ ಸಿಗುವ ಯೋಜನೆಗಳು, ಸೌಲಭ್ಯಗಳ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸಬೇಕೆಂದು ಹೇಳಿದರು. ಜಿಲ್ಲೆಯಲ್ಲಿ ಹೆಚ್ಚು ರೇಷ್ಮೆ ಬೆಳೆಯನ್ನು ಬೆಳೆಯುವುದರಿಂದ ಜವಳಿ ಕಾರ್ಖಾನೆ ನಿರ್ಮಾಣ ಮಾಡುವುದಕ್ಕೆ ಸರ್ಕಾರ ಮತ್ತು ಸಚಿವರ ಗಮನಕ್ಕೆ ತರಲಾಗುತ್ತದೆ. ಇದರಿಂದ ಜಿಲ್ಲೆಯಲ್ಲಿ ನಿರುದ್ಯೋಗ ಸಮಸ್ಯೆ ಕಡಿಮೆಯಾಗುತ್ತದೆ ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ 500ಕ್ಕೂ ಹೆಚ್ಚು ಶಾಲೆಗಳು ಮಳೆ ಜೋರಾಗಿ ಬಂದರೆ ಸೋರುತ್ತಿದೆ. ಎಲ್ಲ ತಾಲೂಕಿನ ಯಾವ ಶಾಲೆಗಳು ಮಳೆಯಿಂದ ಸೋರುತ್ತಿವೆ ಎಂಬ ಸಂಪೂರ್ಣ ಪಟ್ಟಿ ಮಾಡಿ ವರದಿ ನೀಡಬೇಕೆಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಿಗೆ ಸೂಚನೆ ನೀಡಿದರು. ಏಕಬಳಕೆ ಪ್ಲಾಸ್ಟಿಕ್ ಅನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬಳಸುತ್ತಾರೆ. ಆದ್ದರಿಂದ ಇದರ ಬಗ್ಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಸಂಬಂಧಿಸಿದ ಅಧಿಕಾರಿಗಳು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿ ಪ್ಲಾಸ್ಟಿಕ್ ಮುಕ್ತ ಗ್ರಾಮವನ್ನಾಗಿ ಮಾಡಬೇಕೆಂದು ತಿಳಿಸಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡಲಾಗುತ್ತಿದ್ದು, ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವಂತೆ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ ಸಂಸದರು ರೈತರಿಗೆ ಬಿತ್ತನೆ ಬೀಜ ಸರಿಯಾಗಿ ವಿತರಣೆ ಮಾಡಬೇಕು. ಕೆರೆಗಳು ನೀರಿನಿಂದ ತುಂಬಿರುವುದರಿಂದ ವಿವಿಧ ರೀತಿಯ ಬೆಳೆಗಳನ್ನು ಬೆಳೆಯುವಂತೆ ಹಾಗೂ ಎಲ್ಲರೂ ಒಂದೇ ಬೆಳೆಯನ್ನು ಬೆಳೆಯದಂತೆ ರೈತರಿಗೆ ಸಲಹೆ ನೀಡಲು ಕೃಷಿ ಅಧಿಕಾರಿಗಳಿಗೆ ಸೂಚಿಸಿದರು. ಜಿಲ್ಲೆಯಲ್ಲಿ ನಿರುದ್ಯೋಗಿ ಯುವಕ ಯುವತಿಯರು ಸಾಕಷ್ಟು ಜನರಿದ್ದಾರೆ. ಅವರಿಗೆ ಕೆಲಸ ಕಲ್ಪಿಸುವ ದೃಷ್ಟಿಯಿಂದ ಜಿಲ್ಲೆಯಲ್ಲಿ ಮೆಗಾ ಉದ್ಯೋಗ ಮೇಳವನ್ನು ನಡೆಸಲು ಕ್ರಮ ಕೈಗೊಳ್ಳುವಂತೆ ಕೌಶಲಾಭಿವೃದ್ಧಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಜಿಲ್ಲೆಯ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಸಂಸದರ ಅನುದಾನದಿಂದ ಡಯಾಲಿಸಿಸ್ ಯಂತ್ರಗಳನ್ನು ಕಲ್ಪಿಸಲಾಗುವುದು. ಅದರಲ್ಲಿ ಕೋಲಾರ ಜಿಲ್ಲಾಸ್ಪತ್ರೆಗೆ 10 ಡಯಾಲಿಸಿಸ್ ಯಂತ್ರ, ತಾಲೂಕು ಆಸ್ಪತ್ರೆಗಳಿಗೆ ಉಳಿದ ಯಂತ್ರಗಳನ್ನು ನೀಡಲಾಗುವುದು ಎಂದು ತಿಳಿಸಿದರು. ಬಿಜಿಎಂಎಲ್ ಚಿನ್ನದ ಗಣಿ ಪ್ರದೇಶವನ್ನು ಒಂದು ಪ್ರವಾಸಿ ತಾಣವಾಗಿ ಹಾಗೂ ಒಂದು ಸಂಶೋಧನಾ ಕೇಂದ್ರವನ್ನಾಗಿ ಮಾಡಲಾಗುವುದು ಮತ್ತು ಮುಳಬಾಗಿಲು ತಾಲೂಕಿನ ದೇವರಾಯ ಸಮುದ್ರ ಬೆಟ್ಟವನ್ನು ಪ್ರವಾಸಿ ತಾಣವನ್ನಾಗಿ ಮಾಡಲಾಗುವುದೆಂದರು. ಕೆಲವು ಅಧಿಕಾರಿಗಳು ಸಭೆ ನಡೆಯುತ್ತಿದ್ದ ವೇಳೆ ಮೊಬೈಲ್ ಫೋನ್ಗಳನ್ನು ವೀಕ್ಷಿಸುತ್ತಿದ್ದರು. ಜಿಲ್ಲಾಧಿಕಾರಿಗಳಾದ ವೆಂಕಟರಾಜ್ ಹಾಗೂ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾದ ಅವಕೇಶ್ ಕುಮಾರ್ ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಅಭಿವೃದ್ಧಿ ಮತ್ತು ಸಮನ್ವಯ ಸಮಿತಿಯ ಸದಸ್ಯರಾದ ಅಪ್ಪಿನಾರಾಯಣ ಸ್ವಾಮಿ, ವೇಣುಗೋಪಾಲ್, ಅನಿಲ್ ಕುಮಾರ್, ಸೂರ್ಯನಾರಾಯಣ ರಾವ್, ದಾಕ್ಷಾಯಿಣಿ, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಎಲ್ಲೆಲ್ಲಿ ನೀವೇನೇನು ಕಟ್ಟಿದ್ದೀರಿ, ಎಲ್ಲೆಲ್ಲಿಗೆ ಏನೇನು ಫಂಡ್ ಬಂದಿದೆ, ಯಾವ ವರ್ಷದಲ್ಲಿ ಕಟ್ಟಿದ್ದೀರಿ, ಅದು ಇವತ್ತಿನ ಗುಣಮಟ್ಟ ಯಾವ ತರ ಇದೆ, ಏನು ಎತ್ತ ಅಂತ ಹೇಳಿ ನಮ್ಮಲ್ಲಿ ಸುಮಾರು ಇಲಾಖೆಗಳು ಟೆಂಡರ್ ಆಗೋದು ಬೇಡ, ನಿರ್ಮಿತಿ ಕೇಂದ್ರಗಳು ಕೊಡ್ರಿ, ಅವ್ರು ಕೊಡ್ರಿ, ಇವ್ರು ಕೊಡ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಕೇಳಿ ಅನ್ಸ್ಕೊಂತ ನಾವೇ ಎಷ್ಟೋ ಜನಕ್ಕೆ ಇನ್ಫ್ಲೂಯೆನ್ಸ್ ಮಾಡಿದ್ದೇವೆ ನಿಮ್ಮಲ್ಲಿ ಮಾಡಲಿ ಅಂತೇಳಿ. ಯಾಕಂದ್ರೆ ಅದು ಫಾಸ್ಟ್ ಆಗಿ ಒಂದು ಕೆಲಸ ಆಗಲಿ ಅನ್ನೋ ಲೆಕ್ಕಾಚಾರದಲ್ಲಿ ನಮ್ಗೆ ಯಾವ್ಯಾವ ತಾಲೂಕಲ್ಲಿ ಏನೇನು ಕೆಲಸಗಳನ್ನ ಏನೇನು ಮಾಡ್ತೀವಿ ಅಂತೇಳಿ, ಏನೇನು ಮಾಡಿದ್ದೀರಿ ಅಂತೇಳಿ ಅದ್ರ ವಿತ್ ಫೋಟೋ ಸಮೇತ ಆ ಬಿಲ್ಡಿಂಗ್ಸ್ ಯಾವ ಇಲಾಖೆ ಹೋಗ್ತೀವಿ ಇದ್ರ ಸಮೇತ. ಆಮೇಲೆ ನಿಮ್ಮಲ್ಲಿ ಮಾಡಿರ್ತಕ್ಕಂಥ ಬಿಲ್ಡಿಂಗ್ಸ್ ಏನಿದೆ ಅದು ಸುಮಾರು ಇನಾಗ್ರೇಷನ್ ಇದಾಗಲ್ಲ, ಅವರೇ ನಮ್ಮ ಬೆಸ್ಕಾಂ ಯಾರಿದ್ದೀರಿ ಇವೆಲ್ಲ ಇದೆಯಲ್ಲ ಪವರ್ ಸ್ಟೇಷನ್ಗಳು ಯಾವ್ದಾವ್ದಿದೆ ಟೋಟಲ್ ಎಲ್ಲಾ ತಾಲೂಕುಗಳಲ್ಲೂ ಅದನ್ನ ಇಷ್ಟು ಕೊಡಿ ಡಿ ಸಿ ಅವ್ರ ಹತ್ರ. ಒಂದೇ ದಿನ ನಿಮ್ಮ ಮಂತ್ರಿಗಳನ್ನ ಕರ್ಸ್ಕೊಡ್ತೀವಿ. ಪ್ರೋಟೋಕಾಲ್ ಪ್ರಕಾರ ಅಲ್ಲಿರ್ತಕ್ಕಂಥ ಲೋಕಲ್ MLAಗಳು ಬರ್ರಿ, ಅರ್ಥ ಆಯ್ತು. ಎಲ್ಲ ನೀವೇ ಟೇಪ್ ಕಟ್ ಮಾಡ್ಕೊಂಡು ಹೊರಗಡೆ ಹೋಗೋದಾಗ ನಾನು ಬಂದು ಟೇಬಲ್ ಹಾಕೊಂಡು ಹೊರಗಡೆ ನಿಂತ್ಕೊಂಡ್ಬಿಡ್ತೀನಿ, ನಾನು ಆಫೀಸ್ ಮಾಡ್ಕೊಂಡು. ಅರ್ಥ ಆಯ್ತಾ? ನಾನು ಅವಾಗಲೇ ಏನಿದ್ದಲ್ಲ MLAಗಳು MP ಗಳನ್ನೆಲ್ಲ ಡಿಸಾಲ್ವ್ ಮಾಡಾಕ್ತೀವಿ, ನೀವೇ ಇರ್ತದೆ ಮಾಡ್ತೀರಾ? ಕೊಡಿ, ಯಾವ್ಯಾವ ತಾಲೂಕಲ್ಲಿ ಏನೇನು ರೆಡಿ ಆಗಿದೆ, ಏನು ಎಷ್ಟ ಅಂತ ಹೇಳಿ
ಕಳೆದ 3 ವರ್ಷದಿಂದ ನಿಮ್ಮಲ್ಲಿ ಪವರ್ ಸ್ಟೇಷನ್ಗಳು ಯಾವುದು ನೀವೇ ಟೇಪ್ ಕಟ್ ಮಾಡ್ಕೊಂಡಿದ್ದೀರಿ? ಡಿ ಸಿ ಅವ್ರ ಗಮನಕ್ಕೆ ತಂದಿದ್ದೀರಾ? KPTCಯಲ್ಲಿ ನಮ್ಮ ಬೆಸ್ಕಾಂ ವ್ಯಾಪ್ತಿ ಬರಲ್ಲ ಸರ್, ಸಪ್ರೇಟ್. ಲಾಸ್ಟ್ ಟೈಮ್ ತಾವು ಕರೆದಾಗ ಚೀಫ್ ಇಂಜಿನಿಯರ್ ಬಂದಿದ್ರು KPTC ಅವರೇ ವ್ಯಾಪ್ತಿ ಬರುತ್ತೆ ಸರ್. ನಮ್ಮದು ಬೆಸ್ಕಾಮ್ದು ಮುಳುಬ ಬೇತ್ಮಂಗ್ಲ ಮತ್ತು ಇದು ರೆಡಿ ಇದೆ ಸರ್, ಶ್ರೀನಿವಾಸಪುರ ಹೆಣ್ಣಿಗಿದೆ ಸರ್. ಡೀಟೇಲ್ಸ್ ಎಲ್ಲ ಕೊಡಿ. ಹೌದು ಸರ್. ಆ 42 ಇನಾಗ್ರೇಷನ್ ಆಗ್ಬೇಕು. ಎಲ್ಲ ಕಡೆನೂ ಸ್ಟೌನ್ಸ್ ಎಲ್ಲ ರೆಡಿ ಮಾಡಿ ಮಾಡಿ ಜಿಲ್ಲೆದೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಜಾಗದಲ್ಲಿ ನಮ್ಮಲ್ಲಿ ಒಕ್ಕಲೇರಿ ಹತ್ರ ನವೋದಯ ಸ್ಕೂಲ್ ಇದೆಯಲ್ಲ, ಮೊರಾರ್ಜಿ ದೇಸಾಯಿ ನವೋದಯ, ಈ ಕಡೆ ಆ ಕಡೆ ಪಕ್ಕ ನವೋದಯ ಇದೆ ಸರ್, ಈ ಕಡೆಗೆ ಮೊರಾರ್ಜಿ ದೇಸಾಯಿ ಇದೆ ಸರ್. ಅಲ್ಲೊಂದು ಕಾರ್ಯಕ್ರಮ ಮಾಡಿ, ಇಲ್ಲಾಂದ್ರೆ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿ, ಎಲ್ಲ ಕಡೆ ಓಟ್ ಬರ್ಬೇಕು. ಮಾಡ್ತೀರಾ? ಬಾಲಕಿಯರ ಅಂಬೇಡ್ಕರ್ ವಸತಿ ಶಾಲೆ, ವಸತಿ ಶಾಲೆಯಲ್ಲಿ ಹಳೆ ಪಳೆವೆಲ್ಲ ಇದಾವೆ ಅಲ್ಲಿ. ಅವಕ್ಕೆಲ್ಲ ದುಡ್ಡು ಅಲರ್ಟ್ ಆಗಿಲ್ಲ ಸರ್, ಚೇಂಜ್ ಮಾಡ್ತಾರೆ ಸರ್. ನೆಕ್ಸ್ಟ್ ಇಂಡಿಯನ್ ಬಂದಿದ್ದಾರೆ ಸರ್. ನೀವು ನನಗೆ ಅದನ್ನ ಡೇಟ್ ಇದು ಮಾಡಿದ್ರೆ ಇವರು ಶ್ರೀನಿವಾಸ ಪೂಜೆ ಅವರು ಬರ್ತೀನಿ ಅಂತ ಹೇಳಿದ್ರು. ನೀವು ಯಾವ ಡೇಟ್ ಹೇಳ್ತೀರಾ ಆ ಡೇಟ್ ಅಂತ ಹೇಳಿದ್ರು. 9 ಕೋಟಿ ಇಲ್ಲ ಸರ್, 9 crore. ಯಾವಾಗ ಕಟ್ತಾರೆ? ನೋಟಿಸ್ ಕೊಟ್ಟಿದ್ದೀವಿ ಸರ್. ಅದು ನೋಡಿ ಆ ಜಾಗನೂ ಫೈನಲ್ ಮಾಡಿ ಸರ್ವೆ ಮಾಡಿ ಆ ಜಾಗನೂ ಹ್ಯಾಂಡ್ ಮಾಡ್ಕೊಂಡು ಸರ್. ಅದಾದ್ಮೇಲೆ ಅವ್ರು ಏನು ಟ್ಯಾಕ್ಸ್ ಕಟ್ಬೇಕು ಅದನ್ನು ಕಟ್ಸ್ಕೊಬೇಕು. ಯಾಕಂದ್ರೆ ನಮ್ಮಲ್ಲಿ ಆಯುಷ್ಮಾನ್ ಭಾರತಲ್ಲಿ ನಮ್ಮಲ್ಲಿ ಡಿಸ್ಟಿಕಲ್ಲಿ ಇವ್ರು ರೆಫರ್ ಮಾಡಿರ್ತಕ್ಕಂಥ ಕೇಸ್ಗಳಿಗಿಂತ ಡೈರೆಕ್ಟ್ ಆಗಿ ಹೋಗಿ ಅಲ್ಲಿ ಇದಾಗಿರ್ತಕ್ಕಂಥವ್ರೆ ಜಾಸ್ತಿ. ಅವ್ರು ರೆಫರ್ ಮಾಡಿರ್ತಕ್ಕಂಥವ್ರದ್ದು 20% ಆದ್ರೆ ಅವರೇ ಡೈರೆಕ್ಟ್ ಆಗಿ ತಗೊಂಡಿರ್ತಕ್ಕಂಥದ್ದು 80%. ಬಟ್ ನನಗಂತೂ ಅದ್ರ ಬಗ್ಗೆ ಡೌಟ್ ಇದೆ. ಅದು ನಿಜವಾಗ್ಲೂ ಹೋಗಿದ್ರ ಇಲ್ಲಾಂದ್ರೆ ಏನಾದ್ರು ಇದು ಮಾಡಿದ್ರ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಮ್ಮಲ್ಲಿ ಆಯುಷ್ಮಾನ್ ಭಾರತದಲ್ಲಿ ಎಷ್ಟೋಗಿರೋದ್ರ ದುಡ್ಡು? ಕೋಟಿ 63,48,196 ಆಯ್ತು. ನೋಡಪ್ಪ, ನಮ್ಮಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಏನ್ ಬರುತ್ತೆ ಈ ಕಾರ್ಯಕ್ರಮಗಳೆಲ್ಲ ಮಾಡಿದಾಗ ಸಿಒರ್ಗಾಗ್ಲಿ ಡಿಸಿಗಾಗ್ಲಿ ನಮಗಾಗ್ಲಿ ಹೇಳ್ಬಿಟ್ಟು ಕಾರ್ಯಕ್ರಮ ಮಾಡಿದ್ರೆ ನೀವು ಅವ್ರಿಗೆ ಅವ್ರು ಬಂದಿದ್ರೆ ಅಟ್ಲೀಸ್ಟ್ ಸಾಂಕ್ಷನ್ ಬಂದಿರೋದು ಈ ತರ ಬಂದಿರೋದು ಈ ತರ ಇದಾಗಿದೆ ಹಿಂಗೆ ಅಂತೇಳಿ ಮಕ್ಳಿಗಾದ್ರೂ ವಿಷಯ ಗೊತ್ತಾಗೋ ತರ ನೀವು ಕಾರ್ಯಕ್ರಮ ಮಾಡ್ಬೋದು. ಅರ್ಥ ಆಯ್ತು? ಹಾಸ್ಟೆಲ್ ಎಷ್ಟಿದೆ? ಹೆಂಗಿದೆ ಕಂಡೀಷನ್? ಬರ್ತೀರಿ ಒಂದೊಂದ್ ದಿನ ಊಟಕ್ಕೆ ಒಂದ್ ಕಡೆ ಬರ್ತೀರಿ, ಒಂದೊಂದ್ ಕಡೆ ನಾಷ್ಟಕ್ಕೆ ಒಂದ್ ಕಡೆ ಬರ್ತೀರಿ, ಒಂದೊಂದ್ ದಿನ ಹಾಸ್ಟೆಲ್ಲೇ ಸ್ಟೇ ಆಗ್ತೀರಿ ಅಲ್ವಾ ಸರ್? ಒಂದೊಂದ್ ದಿನ ಹಾಸ್ಟೆಲ್ಲೇ ಸ್ಟೇ ಆಗ್ಬಿಡ್ತೀರಿ ಒಂದೊಂದ್ ದಿನ ಅಲ್ವಾ? ಹೆಂಗೆ ನೋಡ್ತಾ ಇರ್ತೀರ ಅಂತ ಹೇಳಿ ನೋಡೋದು. ಯಾವೆಲ್ಲ ಮಾಡಿಲ್ಲ ಅಂದ್ರೆ ಇಲ್ಲಿ ಸುಧಾರಿಸಲ್ಲ. ಚನ್ನಬಸಪ್ಪಂತೂ ಸರಿಯಾಗೈತೆ, ಏನು ಮಾಡ್ತೀವಿ. ಪಕ್ಷದ ಕಾರ್ಯಕರ್ತನು ಅನ್ನೋ ಲೆಕ್ಕಾಚಾರದಲ್ಲಿ ಗೊತ್ತಾಯ್ತು. ಇವರು ಇಮೇಜ್ ಬೆಳೆಸ್ಕೊಬೇಕಂದ್ರೆ ದೇಶದ ವಿರುದ್ಧವಾಗಿ ಮಾತಾಡಿ, ಧರ್ಮದ ವಿರುದ್ಧವಾಗಿ ಮಾತಾಡಿ, ಮೊಟ್ಟೆ ಎಸೆಯೋದಕ್ಕೆ ಅವ್ರದ್ದು ಪಾರ್ಟಿಯಲ್ಲಿ ಇರ್ತಕ್ಕಂಥವ್ರು ಕೇಳಿ ಅವರು ಏನು ಇಮೇಜ್ ಇದೆ ಅದನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಮತ್ತೆ ಮುಖ್ಯಮಂತ್ರಿ ಆಗಬೇಕನ್ನೋ ಲೆಕ್ಕಾಚಾರದಲ್ಲಿ ಇವರು ಹಗಲು ಕನಸು ಕಾಣಿಸ್ತಾ ಇದ್ದಾರಲ್ವ, ಅವ್ರದೇ ಪಕ್ಷದಲ್ಲಿರ್ತಕ್ಕಂಥ ಸುಮಾರು ಜನ ಅದನ್ನು ತುಳಿಯೋದಕ್ಕೆ ಅದನ್ನು ಪ್ರಯತ್ನ ಪಡ್ತಾ ಇದ್ದಾರೆ. ಇವರು ಅವ್ರದ್ದೇ ಪಾರ್ಟಿಯವನಾಗಿರೋದ್ರಿಂದ ನಮ್ಗೆ ಡಿ ಕೆ ಶಿವಕುಮಾರ್ ಇಲ್ಲಾಂದರೆ ಇವ್ರ ವಿರುದ್ಧವಾಗಿರ್ತಕ್ಕಂಥವ್ರು ಯಾರಾದರೂ ಹಾಕಿದ್ರೆ ಏನು ಎತ್ತ ಅಂತ ನಮ್ಗೆ ಡೌಟ್ ಬರ್ತಾ ಇದೆ. ಅದಕ್ಕೋಸ್ಕರ ಸಿದ್ದರಾಮಯ್ಯನವರು ಈ ದೇಶದಲ್ಲಿ ಹುಟ್ಟಿದ್ದೀರಿ, ಈ ದೇಶದ ಸಂಪ್ರದಾಯ ಇನ್ನೊಂದು ಮತ್ತೊಂದು ಸಾವಿರಾರು ವರ್ಷ ಇತಿಹಾಸ ಇರ್ತಕ್ಕಂಥ ಈ ಹಿಂದೂ ಧರ್ಮದಲ್ಲಿ ದೇವಸ್ಥಾನಗಳಿಗೆ ಹೋಗ್ಬೇಕಂದ್ರೆ ಅದರದ್ದೇ ಆದಂಥ ನೀತಿ ನಿಯಮ ಸಂಪ್ರದಾಯ ಇರುತ್ತೆ. ದಯವಿಟ್ಟು ಅದನ್ನು ಪಾಲಿಸಿ. ನಿಮ್ಮ ಮನೇಲಿ ನಿಮ್ಮ ಅಣ್ಣ ತಮ್ಮಂದ್ರೂ ಅದನ್ನು ಪಾಲಿಸ್ತಾ ಇದ್ದಾರೆ. ನೀವೇನು ವಿಶೇಷವಾಗಿ ಏನು ಮೇಲೆಯಿಂದ ಏನು ಇದ್ರಿಲ್ಲ. ನೀವೇನೋ ಸಣ್ಣ ಪುಟ್ಟ ಮೊಟ್ಟೆ ವಿಷಯಕ್ಕೋಸ್ಕರ ನೀವು ಮೊನ್ನೆ ನಾನು ಮಡಿಕೇರಿಗೆ ಹೋಗ್ತೀನಿ ಅಂತ ಹೇಳಿದ್ರಿ. ನೀವು ಬಳ್ಳಾರಿಗೆ ಹೋಗಿದಾಗ ನಿಮ್ಮ ಜೊತೆನಾಗೂ ಇದ್ದೀರಿ. ನಾವು ಕಾಂಗ್ರೆಸ್ಸಲ್ಲಿದ್ದೆ ನಾನು. ನೀವು ಸ್ಪೀಚ್ ಕೊಡೋವಾಗ ನಿಮ್ಮ ಹಿಂದೆನೇ ಇದ್ದೆ ನಾನು. ಆವತ್ತಿಂದ ನಾನು ನೋಡ್ಕೊಂಬಂದಿದ್ದೀನಿ. ದಯವಿಟ್ಟು ಜನ ನಮ್ಮಲ್ಲಿ ಎಲ್ಲರೂ ನಮ್ಮ ದಲಿತ ಸಮಾಜ ಇನ್ನೊಂದು ಎಲ್ಲ ಹಿಂದುಳಿದ ವರ್ಗದ ಸಮಾಜ ಎಲ್ಲ ನಿಮ್ಗೆ ಸಪೋರ್ಟ್ ಮಾಡ್ಕೊಂಡಿದ್ದಕ್ಕೆ ನೀವು ಹಿಂದುಳಿದ ವರ್ಗದ ನಾಯಕರು ಅಂತಾಗಿತ್ತು. ಬಟ್ ನೀವು ಕಾಂಗ್ರೆಸ್ JDS ಬಿಟ್ಟು ಕಾಂಗ್ರೆಸ್ ಬಂದಿದ್ದಾದಮೇಲೆ ನೀವು ಮಾಡಿದ ಮೊದಲನೇ ಕೆಲಸ ಏನಂದರೆ ಪರಮೇಶ್ವರನ್ನ ಸೋಲಿಸಿದ್ದು, ಅದಾದಮೇಲೆ ಖರ್ಗೆಯವ್ರನ್ನ ಸೋಲಿಸಿದ್ದು. ಪರಮೇಶ್ವರನ್ನು ಸೋಲಿಸೋದಕ್ಕೆ KH ಮುನಿಯಪ್ಪನ ಹೆಂಗೆ ಬೆಳೆಸ್ಕೊಂಡ್ರಿ, ಮತ್ತು ಆಂಜನೇಯನ ಹೆಂಗೆ ಬೆಳೆಸ್ಕೊಂಡ್ರಿ, ಮತ್ತು ರಾಜ್ಯದಲ್ಲಿ ದಲಿತ CM ಕಾಂಗ್ರೆಸ್ಸಲ್ಲಿ ಆಗಬೇಕನ್ನೋದಕ್ಕೆ ಅಡ್ಡಗಾಲ ಹಾಕಿರ್ತಕ್ಕಂಥದ್ದೇ ನೀವು. ನಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನು ಅಜೆಂಡಾ ಇತ್ತು, ಏನು ಶಿಷ್ಟಾಚಾರ ಸಂಪ್ರದಾಯ, ಈ ದೇಶದ ಏನು ಹಿಂದುತ್ವ
ಯಾವುದೇ ದೇಶದ ನಮ್ಮ ದೇಶದ ಯಾವುದೇ ಒಂದು ಕಮ್ಯುನಿಟಿಯ ಇವರಿಗೆ ಅದಕ್ಕೆ ಭಂಗ ಬರ್ತಾ ಇರತಕ್ಕಂಥ ರೀತಿಯಲ್ಲಿ ನಾವು ಯಾವತ್ತೂ BJP ಅವರು ಮಾತಾಡಲ್ಲ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆ ರೀತಿಯಲ್ಲಿ ನೀವು ಹೋದರೆ ನಿಮ್ಗೆ ದೇವರು ಒಳ್ಳೇದು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಹೇಳಿ, ಇಲ್ಲಾಂದರೆ ಇದೇ ರೀತಿಯಲ್ಲಿ ನೀವು ಮಾತಾಡ್ಕೊಂಡು ಹೋದರೆ ಮುಂದೊಂದು ದಿನ ಇದೇ ಸಮಾಜ ನಿಮಗೆ ಅದಕ್ಕೆ ಏನು ಪಾಠ ಕಲಿಸ್ಬೇಕು ಅದು ಕಲಿಸುತ್ತೆ ಅಂತ ಹೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. 2, 3, 4 ಕಚೇರಿಗಳಿಗೆ ಏನಾದ್ರು ನಾವು ಭೇಟಿ ಕೊಡೋಕೆ ಶುರು ಮಾಡಿದಾಗ ಅಲ್ಲೇನಾದ್ರು ಹೆಚ್ಚು ಕಮ್ಮಿ ಆಗಿ ನಾವೇನಾದ್ರು ಆ ಜನಗಳು ಹೇಳಂತ ಅಳಲು ನಾವೇನು ಮಾತಾಡಿಲ್ಲ ಅಂದ್ರೆ ಅವ್ರು ಏನೇನು ಮಾತಾಡ್ತಾರೆ ಜನ ಪಬ್ಲಿಕ್ ಅವ್ರು ಯಾರ್ಯಾರು ದುಡ್ಡು ಕೇಳಿದ್ರು ಅಂತ ಹೇಳ್ತಾರೆ ಅದನ್ನೆಲ್ಲ ಪಬ್ಲಿಕ್ ಅಲ್ಲಿ ಹೇಳಿದಾಗ ಜನ ಎಲ್ಲ ನೋಡ್ತಾರೆ. ಅದರಿಂದ ದಯವಿಟ್ಟು ನೀವು ಮುಜುಗರ ನಾನು ಮುಜುಗರ ಆ ಥರ ಆಗೋದು ಬೇಡ. ಎಲ್ಲ ಇಲಾಖೆಗಳು ವಿಡೋ ಪೆನ್ಷನ್ ಏನು ಮಾಡ್ಕೊಳ್ಬೇಕು, ಓಲ್ಡ್ ಏಜ್ ಪೆನ್ಷನ್ ಏನು ಮಾಡಬೇಕು, ವಿಧವಾ ಪೆನ್ಷನ್ ಏನು ಮಾಡಬೇಕು, ಮತ್ತೆ ಅಂಗವಿಕಲರದ್ದು ಏನೇನು ಮಾಡಬೇಕು, ಇದನ್ನೆಲ್ಲ ಬಂದಾಗ ನಮ್ಮ 40 ವರ್ಷ ಮೇಲ್ಪಟ್ಟವ್ರಿಗೆ ಆಟೋಮೆಟಿಕ್ ಆಗಿ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಅವ್ರದ್ದು ಅಕೌಂಟ್ ಡೀಟೇಲ್ಸ್ ಇಸ್ಕೋಬೇಕು. ಇದನ್ನೆಲ್ಲ ನೀವು ನಾನು ನಾಗರಾಜ್ದು ನೋಡ್ತಾ ಇರ್ತೀನಿ, ಕೆಲವ್ರದ್ದೆಲ್ಲ ನೋಡ್ತಾ ಇರ್ತೀನಿ. ನಾಗರಾಜ್ ಅವಾಗ ಅವ್ರು ಕೇಸ್ ಹೋಗ್ತಾನೆ ಇರ್ತಾನೆ ಕೋರ್ಟ್ಗೆ, ಇನ್ನೂ ಕೆಲವರೆಲ್ಲ ಕೋರ್ಟ್ ಕೇಸ್ ಹೋಗ್ತಾನೆ ಇರ್ತಾರೆ. ನೀವು ಕೋರ್ಟ್ ಕೇಸ್ಗಳಿಗೆ ಹೋಗೋದು ಕಮ್ಮಿ ಆಗುತ್ತೆ. ನೀವು ಕೋರ್ಟ್ಗಳ ಕೇಸ್ಗಳಿಗೆ ಹೋಗೋದು ಕಡಿಮೆಗಳಾಗಬೇಕು. ನೀವು ಒಳ್ಳೆ ಕೆಲಸಗಳು ಮಾಡಿದರೆ ಕೋರ್ಟ್ಗಳ ಕೇಸ್ಗಳು ಅನ್ನೋ ಲೆಕ್ಕಾಚಾರದಲ್ಲಿ ಕಡಿಮೆ ಆಗುತ್ತೆ. ನಮ್ಮಲ್ಲಿ ಸುಮಾರು ಬೇರೆ ಇಲಾಖೆಯವರೆಲ್ಲ ಕೋರ್ಟ್ಗಳ ಕೇಸ್ಗಳಿಗೆ ಹೋಗೋದು ಕಮ್ಮಿ. ರೆವಿನ್ಯೂ ಇಲಾಖೆಯಲ್ಲಿ ಕೋರ್ಟ್ಗಳ ಕೇಸ್ ಮ್ಯಾಲಿಂದ ಹೇಳ್ತಿದ್ದೀರಾ ನೀವು, ನಿಮ್ಮ ಮನೆಯಿಂದ ಏನಾದ್ರು ಸಂಬಳ ಇದು ಕೊಡ್ತೀರಾ ಲೋನ್ಗಳು? ಯಾರ ಮನೆಯಿಂದ ಲೋನ್ ಕೊಡೋದು ನೀವು? ಯಾವ ದುಡ್ಡು ನೀವು ನಿಮ್ಮ DCC ಬ್ಯಾಂಕಲ್ಲಿ ಇರೋದು? ಯಾರೆಲ್ಲ ಎಷ್ಟು ಡೆಪಾಸಿಟ್ ಮಾಡಿದ್ದಾರೆ ಇಷ್ಟು ಕೊಡಿ. ಏನ್ ನಿಮ್ಮ ಹೆಸರು? ಲೋನ್ ಕೊಡಕ್ ಹೋಗ್ತೀರಪ್ಪ? ನಾವು ಯಾರು ಹೋಗೋಲ್ಲ ಸರ್, ಬ್ಯಾಂಕ್ನವ್ರು ಯಾರು ಹೋಗೋದಿಲ್ಲ ಸರ್. ಯಾಕೆ? ಬ್ಯಾಂಕಲ್ಲಿ ನಾವು ಸೊಸೈಟಿಗಳಿಗೆ ಸ್ಯಾಂಕ್ಷನ್ ಕೊಡ್ತೀವಿ ಸರ್ ಲೋನ್ಗಳು. ಸೊಸೈಟಿಗಳಿಗೆ ಸ್ಯಾಂಕ್ಷನ್ ಕೊಟ್ಟರೆ ಸೊಸೈಟಿ ಅವರು ಕರೆಂಟ್ ಅಕೌಂಟ್ಗೆ ಜಮಾ ಮಾಡ್ತೀವಿ. ಆನಂತರ ಸೊಸೈಟಿ ಇಂಡಿವಿಜುವಲ್ ಅಕೌಂಟಲ್ಲಿ ಇರ್ತಕ್ಕಂಥ ಮಹಿಳಾ ಸಂಘ ಅಕೌಂಟ್ಗೆ ಕ್ರಿಯೇಟ್ ಮಾಡ್ತೀವಿ. ಇಲ್ಲಾಂದ್ರೆ ಬೆಳೆ ಸಾಲ ಇದ್ದರೆ ಬೆಳೆ ಸಾಲ ಕರೆಂಟ್ ಅಕೌಂಟ್ ಜಮಾ ಕೊಡ್ತೀವಿ. ಇಲ್ಲಾಂದ್ರೆ ಅವ್ರು ಇಂಡಿವಿಜುವಲ್ ರೈತರ ಅಕೌಂಟ್ಗೆ ಜಮಾ ಕೊಡ್ಬೋದು. ಸೊಸೈಟಿಗೆ ನಾವು ಅಲಾಟ್ ಮಾಡ್ತೀವಿ ಸರ್ ಸ್ಯಾಂಕ್ಷನ್ ಮಾಡ್ತಾರೆ. ಸೊಸೈಟಿಯವರು ಅಲ್ಲಿಂದ ಅವರು ಸೊಸೈಟಿಗೂ ಡಿಸ್ಕಸ್ ಮಾಡ್ತಾರೆ ಸರ್. ಹಿಂದೆ ಸೆರಗಲ್ ಆಗ್ತಾ ಇದ್ದಿದ್ದು ದುಡ್ಡುಗಳು, ಸೆರಗಲ್ ಆಗ್ತಾ ಇದ್ದಿದ್ದು ಅದೇನಿಲ್ಲ ಸರ್, ಈಗಿಲ್ಲ. ಇಲ್ಲ ಯಾವುದೂ ಇಲ್ಲ ಸರ್. ಆ ಥರ ಹಿಂದೆ ಇತ್ತು. ನನಗೆ ಗೊತ್ತಿಲ್ಲ ಸರ್. ಎಷ್ಟು ವರ್ಷ ಆಯ್ತು ಬಂದು? ಸರ್ ನಾನು ಇವಾಗ ಮೇಲೆ ಡೆಡ್ ಹೌಸ್ ಬಂದು 3 ವರ್ಷ ಆಯ್ತು ಸರ್. ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು? ನಾನು ಇಲ್ಲಿ ಬಂದೆ ಸರ್ 25 ಇಯರ್ಸ್ ಆಯ್ತು ಸರ್. 25 ವರ್ಷದಿಂದ ಇದ್ದೀರಾ? ಇನ್ನು ಬೇರೆ ಇದೇನೇ ನಗರಗಳಾಗಿದೆ, ನೀವು ಬಾಗಿಲ್ಲ? ಇಲ್ಲ ಸರ್, ಬೇರೆ ಬೇರೆ ಬ್ರಾಂಚಲ್ಲಿ ಹಗರಣ ಅಂತಲ್ಲ ಸರ್, ಬೇರೆ ಆಡಿಟ್ ಎಲ್ಲ ಮಾಡಿರ್ತಾರೆ ಸರ್. ಅದು ನಮ್ಮ ಬ್ಯಾಂಕಿಗೆ RBI ಒಂದು ಡೈರೆಕ್ಷನ್ ಇರ್ತದೆ, RCS ಇರ್ತದೆ, DRCS. ನಿಮ್ಮ RBI ಡೈರೆಕ್ಷನ್ ಅಲ್ಲಿರ್ತಕ್ಕಂಥ MLAಗಳನ್ನ ಕರೆದು ಇಂಥ ಪಾರ್ಟಿಗೆ ವೋಟ್ ಹಾಕ್ಬೇಕು, ನಾವು ಲೋನ್ ಕೊಡ್ತಾ ಇದ್ದೀರಿ, ನಮ್ಮ ತಾತನ ಮನೆದು ನಮ್ಮ ತಂದೆ ಮನೆದು ಅಂತ ಹೇಳಿ ಕೊಡ್ಬೇಕಂತ RBI ಡೈರೆಕ್ಷನ್ ಇದೆಯಾ? ಬಾಡಿಯಲ್ಲಿ ನಾವು ಅವ್ರ ಜೊತೆ ನಾವು ಮಾತಾಡೋಕ್ಕಾಗಲ್ಲ ಸರ್. ನಾವು ಎಂಪ್ಲಾಯೀಸ್ ಸರ್, ನಾವು ಮಾತಾಡೋಕ್ಕಾಗಲ್ಲ ಸರ್. ಅಟಾನಮಸ್ ಬಾಡಿ ಸರ್, ಇಂಡಿಪೆಂಡೆಂಟ್ ಬಾಡಿಯಲ್ಲಿ ನಾವು ಎಂಪ್ಲಾಯೀಸ್ ಏನು ಮಾತಾಡೋಕ್ಕಾಗಲ್ಲ ಸರ್. MD ಮಾತಾಡ್ಬೋದು ಸರ್. ನಿಮ್ಮ MD ಕರ್ಕೊಂಡು ಬಂದಿದ್ದಾರೆ, ಅವ್ರನ್ನೇ ಮಾತಾಡ್ತಾ ಇದ್ದಾರೆ. ಇಲ್ಲ ಸರ್, ಬೆಳಗ್ಗೆ DCP ಒಂದು ಪಾರ್ಟಿ ಅವ್ರು ಮಾತ್ರ MLAಗಳನ್ನ ಕೂರಿಸ್ಕೊಂಡು ನಬಾರ್ಡಿಂದ ಬಂದಿರ್ತಕ್ಕಂಥ ದುಡ್ಡು, ಅಪೆಕ್ಸ್ ಬ್ಯಾಂಕ್ ಬಂದಿರ್ತಕ್ಕಂಥ ದುಡ್ಡು ಇಂಥ ಪಾರ್ಟಿಗೆ ವೋಟ್ ಹಾಕ್ಬೇಕು ಅಂತ ಹೇಳಿಕೊಂಡಿದ್ದು ನಾಚಿಕೆ ಆಗಲ್ಲ ನಿಮಗೆ? ಸರ್ಕಾರ ತಾನೇ ನಿಮ್ಗೆ ಸಂಬಳ ಕೊಡುತ್ತೆ. ಹೌದು ಸರ್. ನಬಾರ್ಡ್ ಬ್ಯಾಂಕ್ ಇಂದ ದುಡ್ಡು ಬಂದ್ರೆ ಕೆಲವು MLAಗಳನ್ನ ಮಾತ್ರ ಕರೆದು ಅಲ್ಲಿ ಇದು ಮಾಡ್ತಿರಲ್ಲ, ಅಲ್ಲಿ ಏನ್ ಮಾಡ್ಬೇಕು ಏನು ಎದ್ದ ಅವ್ರ ಮಾತ್ರ ಬರೀ ಒಂದು ಪಾರ್ಟಿವರ ನಿಮ್ಗೆ? ಕಾಂಗ್ರೆಸ್ ಪಾರ್ಟಿಯಿಂದ ಏನಾದ್ರು ದುಡ್ಡು ಬಂತಾ ನಿಮ್ಮ ಇದಕ್ಕೆ? ಹೌದು, ಅದ್ ಬಂದಾಗ ಹೆಂಗೆ ಒಂದೇ ಒಂದು ಪಾರ್ಟಿವರ್ನ ನಿಮ್ಗೆ ಬೇಕಾಗಿರ್ತಕ್ಕಂಥವ್ರನ್ನ ಮಾತ್ರ ಅಲ್ಲಿ ಮೀಟಿಂಗ್ ಕರೆದು ದುಡ್ಡು ಕೊಡ್ತೀರಿ?
ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬರ್ಕೊಡ್ದ MP ಬರ್ಕೊಡ್ದ ಅವನ್ನೆಲ್ಲ ತಂದು ಕೂರಿಸಿ ನೀವು ಲೋನ್ ಕೊಡೋದ ನಮ್ಮನ್ನು ಕರ್ಕೋಬೇಕಲ್ಲ ನೀವು. ಯಾಕೆ ಕರೆಯಲ್ಲ? ಯಾಕೆ ಕರೆಯಲ್ಲ? ಕರಿಬೇಕ ಬೇಡ? ಯಾಕೆ ಕರೆಯಲ್ಲ? ಬಟ್ ಅದು ಇಂಡಿಪೆಂಡೆಂಟ್ ಬಾಡಿ ಇರ್ತದೆ ಸರ್, ಆ ಬಾಡಿ ನಾವು ಹೇಳಕ್ಕಾಗಲ್ಲ ಸರ್, ಅವ್ರ ಅಂಡರ್ನೇ ನಾವು ಕಂಟ್ರೋಲ್ ವರ್ಕ್ ಮಾಡ್ಬೇಕು. ಅಂದ್ರೆ ಅವ್ರ ಅಂಡರ್ ಹೋಗ್ಬಿಟ್ಟಿದ್ದೀರ ನೀವು? ಇಲ್ಲ ಸರ್, ನಿಮ್ MD ನ ಕರೆದು ತಗೊಂಬಂದು ಒಂದು ಗುಮಾಸ್ತಿ ಕೂತ್ಕೊಳ್ಳೋ ಜಾಗದಲ್ಲಿ ಒಂದು MD ನ ಚೇರ್ ಎತ್ತ ಕಡೆ ಬಿಸಾಕ್ತಾ ಇರೋದ್ರೆ ಇನ್ನೇನು ನೀವು? ಸರ್ ಈಗ ಸೊಸೈಟಿ ಮುಖಾಂತರ ನಾವು ಅಡ್ವಾನ್ಸ್ ಮಾಡ್ತೀವಿ ಸರ್. ಸೊಸೈಟಿ ಮುಖಾಂತರ ಮಾಡಿದಾಗ ಸೊಸೈಟಿ ಕಮಿಟಿಯಲ್ಲಿ ಏನಿರ್ತದೆ, ಸೊಸೈಟಿ ಕಮಿಟಿಯವರು ಸೊಸೈಟಿ ಮುಖಾಂತರ ಕೊಟ್ಟರೆ ಅದಕ್ಕೆ ಯಾವ ರೀತಿ ಕಾನೂನು ರೀತಿಯಲ್ಲಿ ದುಡ್ಡು ಕೊಡ್ಬೇಕು, ಏನ್ ಕೊಡ್ಬೇಕು, ಪ್ರೋಟೋಕಾಲ್ ಏನ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು, ಹಾಗೆ ತಾನೇ ಮಾಡ್ಬೇಕು. ನಿಮ್ಮಲ್ಲಿ ಎಷ್ಟು ಜನ ರೈತರು DCC ಬ್ಯಾಂಕ್ ಆಧಾರ ಅಂತ ಹೇಳಿ ಇವತ್ತು RTC ಬರ್ತಾ ಇದೆ, ಅವ್ರ ಅಕೌಂಟ್ ದುಡ್ಡು ಹೋಗಿಲ್ಲ ಇನ್ನು. 100 ಕೊಡ್ತೀನಿ ನಾನು, 100 ಕೊಡ್ತೀನಿ. 100 ಕೊಟ್ಟರೆ ಏನ್ ಮಾಡ್ತೀರಿ ನೀವು? 100 ಜನ ರೈತರನ್ನ ಕರ್ಕೊಂಡ್ಬಂದು ಇಲ್ಲೇ ನಿಲ್ಲಿಸ್ತೀನಿ ನಾನು ಮೀಡಿಯಾ ಮುಂದೆ. ಲೋನ್ ಕೊಡ್ತೀರ ನೀವು, ಆಧಾರ್ ಕಾರ್ಡ್ ಈ ಜಮೀನು DCC ಬ್ಯಾಂಕ್ ಆಧಾರ್ ಆಗಿದೆ ಅನ್ನೋ ಲೆಕ್ಕಾಚಾರದಲ್ಲಿ RTC ಇರ್ತಕ್ಕಂಥ ಎಷ್ಟು ಜನಕ್ಕೆ ಮೀಟಿಂಗ್ ಕರೆದ್ರೆ ಮೀಟಿಂಗ್ ಬರಲ್ಲ. ನೀನ್ ಸ್ಪೆಷಲ್ ಆಗಿ ಹೇಳಿ ಕಳಿಸ್ಬೇಕು, ಅಲೆಗಳೆಲ್ಲ ತರಿಸಿ. ಇಲ್ಲ ಸರ್, ಇದ್ರಾಗ ನಿಮ್ MD ಆಗ್ಲಿ, ನಿಮ್ ಅಧ್ಯಕ್ಷರಾಗ್ಲಿ, ನಿಮ್ ಇವರಾಗ್ಲಿ ಏನಾದ್ರು ಅವ್ರ ಸ್ವಂತ ಮನೆಯಿಂದ ದುಡ್ಡು ಹಾಕಿ ಏನಾದ್ರು ಜನಗಳಿಗೆ ಏನಾದ್ರು ಲೋನ್ಗಳಿಗೆ ನಿಮ್ಗೆ ಕೊಡ್ತಾ ಇದ್ರೆ ನಿಮ್ ಇಷ್ಟದ ಪ್ರಕಾರ ನಿಮ್ದೇನು ಏನೋ ಹೇಳ್ತಾ ಇದಾರಲ್ಲ, ಏನ್ ಮಾಡಿ ಅಂದ್ರೆ ಇದು ಸರ್ ಇಂಡಿಪೆಂಡೆಂಟ್ ಬಾಡಿ. ಇಂಡಿಪೆಂಡೆಂಟ್ ಬಾಡಿ ಅವ್ರ ಮನೆಯಿಂದ ತಂದು ಎಲ್ಲ ಇಕ್ಕಿರ್ತಾರಲ್ವ, ಅವಾಗ ಕೊಡುವಾಗ ಯಾರು MLA ಕರೆಸ್ತೆ, ಯಾರನ್ನು ಕರೆಸ್ತೀರಾ? ಮುಂದ್ಗಡೆ ಲೋನ್ ಕೊಟ್ಬಿಟ್ಟು ಅದ್ರ ಮೇಲೆ ಪ್ರಮಾಣ ಮಾಡ್ಕೊಂಡು ಇಂಥವ್ರಿಗೆ ಓಟ್ ಹಾಕಿ ನಮ್ಮ ಹತ್ರ ವಿಡಿಯೋಸ್ ಇಲ್ವಾ, ಫೋಟೋಸ್ ಇಲ್ವಾ? ಯಾರ್ಯಾರು ನಿಮ್ಗೆ ಬೇಕೋ ಅವ್ರಿಗೆ ಮಾತ್ರ 5 ಕೋಟಿ 10 ಕೋಟಿ ಲೋನು. ನೀವು ಲೋನ್ ಕೊಡುವಾಗ ಲಾಟ್ರಿ ಮುಖಾಂತರ ನೀವು ಎಲ್ಲಾರ್ಗೂ ಕೊಡ್ಬಿಡ್ರಿ ಬಡವ್ರಿಗೆ. ಹಾಕ್ರಿ, ಪಬ್ಲಿಕ್ ಅಲ್ಲಿ ತಗೊಂಬಂದ್ರೆ ನಿಮ್ಗೆ ಯಾರ್ಯಾರು ಅರ್ಜಿ ಹಾಕಿರ್ತಾರೆ, ಯಾರ್ಯಾರು ನಿಮ್ಗೆ ಬೇಕೋ, ಯಾರ್ಯಾರು ಸ್ವಸಹಾಯ ಗುಂಪುಗಳು ಇದಾವ ಅವ್ರನ್ನೆಲ್ಲ ಇದು ಮಾಡಿ ಲಾಟ್ರಿಯಲ್ಲಿ ಹಾಕಿ ಲಾಟ್ರಿಯಲ್ಲಿ ಎತ್ಕೊಡ್ರಿ ನೀವು ಲೋನು. ಅದ್ಬಿಟ್ಟು ನಿಮ್ಗೆ ಯಾರು ಬೇಕೋ ಅವ್ರಿಗೆ ಮಾತ್ರ ಕೊಡುತ್ತೆ. ಅವ್ರು ನೀವು ನೋಡಿದ ಮಕ್ಳೆಲ್ಲ ಏನಾಗ್ಬೇಕು, ನಿಮ್ಗೆ ಓಟ್ ಹಾಕೋರು ಮಾತ್ರ ಲೋನ್ ಕೊಡ್ಬೇಕಾ ನೀವು? ಹಂಗೆ ಕೊಡುತ್ತ ನಬಾರ್ಡಿಂದ ದುಡ್ಡು? ಮತ್ತೆ ಯಾಕೆ ಹಿಂಗ್ ಮಾಡ್ತೀರಿ? ನಬಾರ್ಡಿಂದ ಎಷ್ಟು ಬಂದಿದೆ 3 ವರ್ಷದ ನಿಮ್ಮ ಇದ್ರಲ್ಲಿ ದುಡ್ಡು ಹೇಳಿ? 68,000 ಆಗಿದೆ. 717 ಕೋಟಿ 2019-20 717 ಕೋಟಿ 17 ಕೋಟಿ. ಹೌದು ಸರ್. ಹೇಳಿ. ಆ ನಂತರ 2020-21ರಲ್ಲಿ 891 ಕೋಟಿ 25 ಲಕ್ಷ. 21-22ರಲ್ಲಿ 932 ಕೋಟಿ 24 ಲಕ್ಷ. ನಾವು ಅಪೆಕ್ಸ್ ಬ್ಯಾಂಕ್ ಇಂದ ಡ್ರಾ ಮಾಡಿರ್ತೀವಿ ಸರ್. ನಬಾರ್ಡ್ ಅಪೆಕ್ಸ್ ಬ್ಯಾಂಕ್ ಕೊಟ್ಟು ಅಪೆಕ್ಸ್ ಬ್ಯಾಂಕ್ ಇಂದ ನಮಗೆ ಬರುತ್ತೆ ಸರ್. ಹೌದಪ್ಪ, ಇದನ್ನೆಲ್ಲ ಕೊಟ್ಟಾಗ ಟೋಟಲಿ ಸೆಂಟ್ರಲ್ ಗೌರ್ಮೆಂಟ್ ನಬಾರ್ಡ್ ಕೊಟ್ಟಾಗ ನೀವು ಲೋನ್ಗಳು ಕೊಡುವಾಗ ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲಾರನ್ನೂ ಪರಿಗಣನೆ ತಗೊಂಡು ನಿಮ್ಮ MD ಆಗಿರ್ಬೋದು, ನೀವಾಗಿರ್ಬೋದು, ನಿಮ್ಮ ಅಧ್ಯಕ್ಷರಾಗಿರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು, ಎಲ್ಲಾರನ್ನೂ ಪರಿಗಣನೆ ತಗೊಂಡು ಎಲ್ಲ ಕಮ್ಯುನಿಟಿಯವ್ರಿಗೂ ಎಲ್ಲ ಸಹಾಯ ಗುಂಪುಗಳಿಗೂ ಈಕ್ವಲ್ ಆಗಿ ಲಾಟ್ರಿ ಮುಖಾಂತರ ಕೊಡುವಂಥವ್ರು. ಇಲ್ಲಾಂದ್ರೆ ಸೆಲೆಕ್ಟ್ ಮಾಡಿ ಬಡವ್ರು ಯಾರಿದ್ದಾರೆ, ಯಾರು ಇದು ಮಾಡ್ತಾರೆ, ಯಾರು ನಮ್ಗೆ ಕರೆಕ್ಟಾಗಿ ಕಟ್ತಾರೆ ಅನ್ನೋ ಲೆಕ್ಕಾಚಾರ ನೀವು ಯಾರು ಬೇಕಂತ ನೀವೇ ಡಿಸೈಡ್ ಮಾಡ್ಕೊಂಡು ನಿಮ್ಗೆ ಓಟ್ ಹಾಕಂತವ್ರು ಮಾತ್ರನೇ ಕೊಟ್ಟು ಒಂದು ಪಾರ್ಟಿಗೆ ಸಂಬಂಧಪಟ್ಟಂತವ್ರು ನಿಮಗೆ ಸಪೋರ್ಟ್ ಮಾಡೋಂಥವ್ರು ಬಿಟ್ಟು ಇನ್ನು ಉಳಿದಂಥವ್ರನ್ನ ಡಿಸ್ಟ್ರಿಕ್ಟ್ ಮಿನಿಸ್ಟರ್ನಾಗ್ಲಿ ನಮ್ಮನ್ನಾಗ್ಲಿ ನೆಗ್ಲೆಕ್ಟ್ ಮಾಡಿ ನೀವೇ ಕೊಡೋದಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದೀವಿ? ಪಾರ್ಟಿ ಏನಾದ್ರು ನಡೆಸ್ತಾ ಇದ್ರೆ ಅಲ್ಲಿ ಯಾವ್ದಾದ್ರು ಪಾರ್ಟಿ ಇಂಥ ಪಾರ್ಟಿಗೆ ಇಲ್ಲ, ಅಲ್ಲಿ ಪಾರ್ಟಿ
ಮತ್ತೆ ಏನ್ ಕೊಡ್ತೀವಿ? ಪಾರ್ಟಿ ಜನ ಬರೋದು ಹೌದಪ್ಪ, ನಮ್ಮನ್ನು ಕರ್ಕೋಬೇಕಾಗಿತ್ತು. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ನಾವಿದ್ರೆ, ನಮ್ಮ ಕೋಆಪರೇಟಿವ್ ಸಹಕಾರ ಸಚಿವರಾದಂತ ಎಸ್ ಟಿ ಸೋಮಶೇಖರ್ ಅವರಿದ್ರು, ಕರ್ಕೋಬೇಕಾಗಿತ್ತು. ಯಾಕೆ ಕರ್ಕೊಳ್ಳಲ್ಲ? ಮೀಟಿಂಗ್ ಕರೆದ್ರೆ ಸೊಂಟ ನೋವು, ಅದ್ ನೋವು, ಆಕ್ಸಿಡೆಂಟ್ ಆಗೈತೆ, ಅದಾಗೈತೆ, ಇದಾಗಿ 25 ವರ್ಷದಿಂದ ಇದೆ. ನೀವು ನಾನಲ್ಲ ಸರ್, ನಾನು ಅಲ್ಲಿ ಮ್ಯಾನೇಜರ್ ಸರ್. ಡ್ಯಾಮೇಜರ್ ಮ್ಯಾನೇಜರ್ ಅರ್ಥ ಆಯ್ತು. ನೀವು ಯಾರ್ಯಾರಿಗೆ ಈ ತರ ಎಲ್ಲ ಇದು ಮಾಡ್ಬಿಟ್ಟು ನಿಮ್ಮಲ್ಲಿ ಡಿಫಾಲ್ಟ್ ಆಗಿರ್ತಕ್ಕಂಥವ್ರು ಯಾರ್ಯಾರು, ನಿಮ್ಮಲ್ಲಿ ಯಾರ್ಯಾರು ಲೋನ್ ಕೊಟ್ಟಿದ್ದೀರಿ, ಏನೇನು ಟ್ರಾನ್ಸಾಕ್ಷನ್ ಆಗಿದೆ, ಯಾವ ತರ ಇದ್ದ ಡಾಕ್ಯುಮೆಂಟ್ಸ್ ಅಂತ ನಾವು ಎನ್ಕ್ವೈರಿಗೆ ಹಿಂದೆ ಇದ್ದಂತ ನಿಮ್ಮ ಎಮ್ ಡಿ ವೆಂಕಟೇಶ್ ಅವರಲ್ಲ, ವೆಂಕಟೇಶ್ ಮತ್ತೆ DRCC ಯಾವ ತರ ಅಧಿಕಾರಿಗಳಿಗೆ ನೀವು ರೆಸ್ಪೆಕ್ಟ್ ಕೊಡ್ತೀರಿ? ಯಾವ ತರ ಆಯ್ತು ನಿಮ್ದು ಇಂಡಿಪೆಂಡೆಂಟ್ ಬಾಡಿ ಅನ್ನೋ ಲೆಕ್ಕಪತ್ರ ಬಂದಾಗ ಏನ್ ಮ್ಯಾಲಿಂದ ಇರಬೇಕು, ಒಂದು ಎಮ್ ಡಿಗೆ ಏನ್ ರೆಸ್ಪೆಕ್ಟ್ ಕೊಡ್ಬೇಕು, ಒಂದು ಮಾಜಿ ಸೈನಿಕರು ಆ ರೆಸ್ಪೆಕ್ಟ್ ಕೊಡೋ ಯೋಗ್ಯತೆನೂ ನಿಮಗಿಲ್ಲ ಅನ್ನೋ ಲೆಕ್ಕಪತ್ರ ಬಂದಾಗ ನಿಮ್ಮಲ್ಲೇ ಸರ್ಕಾರದ ನಿಯಮದ ಪ್ರಕಾರ, ಸರ್ಕಾರದ ರೂಲ್ ಪ್ರಕಾರ ಏನ್ ಕೆಲಸ ಮಾಡ್ಬೇಕು ಅದನ್ನ ಬಿಟ್ಬಿಟ್ಟು ಯಾರೋ ಒಬ್ಬರು ಕೈಗೊಂಡೆ ಕೆಲಸ ಮಾಡ್ತೀರ ನೀವು ಅಧಿಕಾರಿ. ಸರ್ ನಾವು ಅವ್ರು ಕೊಟ್ಬಿಡ್ತೀರಿ, ನಾವು ಹೋಗಲ್ಲ ಅಂದ್ರೆ ಏನರ್ಥ? ಇಲ್ಲ, ಆ ಥರ ಮಾಡೋಕ್ಕಾಗಲ್ಲ ಸರ್. ನಾವು ಹೇಳೋದು ಆ ಥರ ಮಾಡೋಕ್ಕಾಗಲ್ಲ ಸರ್. ಯಾವ ಥರ ಮಾಡೋಕ್ಕಾಗಲ್ಲ? ನಾವು ಹೇಳಿದಿಲ್ಲ ಸರ್, ನಾವು ಅಲ್ಲೇ ಮೇಲಿಂದ ಅವರಿಗೆಲ್ಲ ನಾವು ಇದನ್ನ ಕಳಿಸಿರ್ತಕ್ಕಂಥ ಅಷ್ಟು ನಮ್ಮ ಸಿಸ್ಟಮ್ ಇರ್ತದೆ ಸರ್. ಇದೆಲ್ಲ ಸೊಸೈಟಿ ಲೆವೆಲ್ನಾಗ ಹೊರಟೋಗ್ತದೆ ಸರ್. ನಾವು ಸೊಸೈಟಿ ಲೆವೆಲ್ನಾಗ ನಾವು ಮಾತಾಡೋಕ್ಕಾಗಲ್ಲ ಸರ್. ಆ ಕಮಿಟಿಗೆ, ಆ ಸೊಸೈಟಿಯಲ್ಲಿ ಕಮಿಟಿ ಯಾವ್ದು ಇರ್ತದೆ ನಾವು ಇದು ಮಾಡೋಕ್ಕಾಗಲ್ಲ ಸರ್. ಸೊಸೈಟಿ ಲೆವೆಲ್ನಾಗ ಇರ್ತದೆ ಸರ್, ಎಲ್ಲ ಈ ಗ್ರೌಂಡ್ ಲೆವೆಲ್. ನಮ್ಗೆ ಬ್ಯಾಂಕ್ ಲೆವೆಲ್ನಾಗ ಬರೋಲ್ಲ ಸರ್. ನಮ್ದು ಬ್ಯಾಂಕ್ ಅಪೆಕ್ಸ್ ಬ್ಯಾಂಕ್ ಕೊಟ್ಟಾಗ ನಾವು ಅವ್ರಿಂದ ಅಡ್ವಾನ್ಸ್ ಮಾಡಿದ್ರೆ ನಮ್ಮ ಬ್ಯಾಂಕ್ ಸಿಗ್ತಕ್ಕಂಥ 1-2% ಅಡ್ವಾನ್ಸ್ ಮಾಡೋದೇನು, ನೀವು ಇಂಟ್ರೆಸ್ಟ್ ಏನ್ ರೈಸ್ ಮಾಡ್ತೀರಿ, ಏನ್ ಬರ್ತಿದೆ, ನಿಮ್ಮ ಹತ್ರ ಬಂಡವಾಳ ಇದೆಯಾ ಇಲ್ಲ, ಯಾರಾದ್ರೂ ಎನ್ಕ್ವೈರಿ ಮಾಡಕ್ ಬಂದಾಗ ನಿಮ್ಮ ಅಕೌಂಟ್ ದುಡ್ಡಿಲ್ಲ ಅಂದ್ರೆ ಎಲ್ಲೆಲ್ಲಿಂದ ಫೋನ್ ಮಾಡಿ ತರಿಸ್ಕೊಂತೀರಿ, ಹಾಕ್ಕೊಂತೀರಿ, ಎಲ್ಲ ನಮ್ಗೆ ಗೊತ್ತಿರಿ. ಅರ್ಥ ಆಯ್ತಾ? ಸುಮ್ಮನೆ ಅವೆಲ್ಲ ನಮ್ಗೇನು ಗೊತ್ತಿಲ್ಲ ಏನಿಲ್ಲ. ಈ ಮಾಧ್ಯಮದವರೆಲ್ಲ ಇದ್ದಾರೆ. ನೀವು ಇನ್ನು ಮೇಲೆ ಏನಾದ್ರು ನಿಮ್ಮ ಎಮ್ ಡಿ ಅವ್ರನ್ನ ಕರ್ಕೊಂಡ್ಬಂದು ಸರ್, ಅವ್ರ ಎಮ್ ಡಿನೂ ಇದು ಮಾಡ್ಬೇಕು, ಸಪ್ರೇಟ್ ಆಗಿ ಒಂದು ಮೀಟಿಂಗ್ ಹಾಕ್ಬೇಕು. ನಿಮ್ದೇನೇ ನಾನು ಎತ್ಕೊಂಡ್ಬಿಟ್ಟಿರೋ ಅದೆಲ್ಲ ಇಲ್ಲಿ ಕೊಟ್ಬಿಟ್ಟು ಹೋಗ್ಬೇಕು. ಅರ್ಥ ಆಯ್ತಾ? ಮೀಟಿಂಗ್ ಮಾಡಿ ಕ್ಲೀನ್ ಆಗಿ ಎಲ್ಲೆಲ್ಲಿ ಲೋನ್ಗಳು ಕೊಡ್ಬೇಕಂತ ಹೇಳಿದಾಗ ನಿಮ್ಮ ಸಹಕಾರ ಸಚಿವರು ಬರಬೇಕು, ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕು, ನಾವು ಬರಬೇಕು. ಇಲ್ಲಾಂದ್ರೆ ನೀವೇ ಏನು ನಿಮ್ಮ ಇಂಡಿಪೆಂಡೆಂಟ್ ಬಾಡಿ ಅನ್ನೋ ಲೆಕ್ಕಾಚಾರದಲ್ಲಿ ಆದ್ರೆ ನೀವು ಹೋಗ್ಬಿಟ್ಟು ಹಂಚ್ಕೊಂಡ್ಬಿಟ್ಟು ಹೇಳ್ತೀವಿ. ಸರ್ಕಾರ ದುಡ್ಡು ಇಲ್ಲದೆ ನೀವೇ ದುಡ್ಡು ಕೊಡಂತವ್ರಾದ್ರೆ ನಾವು ನಿಮ್ಮನ್ನು ಕೇಳ್ತಾನೆ, ನಿಮ್ಗೆ ಕ್ವಶನ್ ಮಾಡೋ ಅರ್ಹತೆಯನ್ನು ನಮ್ಗೆ ಇರ್ತಾ ಇರಲಿಲ್ಲ ಅಲ್ವಾ? ನೀವೇ ಹೇಳಿದ ಪ್ರಕಾರ ದುಡ್ಡು ತಂದಿರೋದು ಒಂದೊಂದು ವರ್ಷಕ್ಕೆ 717, 825 ಈ ತರ ನೀವು ಅಮೌಂಟ್ ತಂದು ನೀವು ದುಡ್ಡು ಕೊಡಂತದ್ದು ಯಾರನ್ನು ಒಂದು ಇವರಿಗೆ ನಿಮ್ಗೆ ಅನುಕೂಲ ಆದಂತ ರೀತಿಯಲ್ಲಿ ಇದು ಮಾಡ್ತೀನಿ ಹೆಂಗಂದ್ರೆ ಹೆಂಗ್ ಮಾಡಿದ್ರೆ ಯಾವ ಆಯ್ತಾ? ನಿಮ್ಮ ಎಮ್ ಡಿ ಬರ್ಲಿ, ನಿಮ್ಮ ಎಮ್ ಡಿ ಮೀಟಿಂಗ್ ಇದು ಮಾಡ್ತಾರೆ. ಅರ್ಥ ಆಯ್ತು? ಮಾತಾಡ್ತೀನಿ. ಅವ್ರ ವಿದ್ಯಾರ್ಥಿ ಫೋನ್ ಮಾಡಿದಾರ, ಲಾಸ್ಟ್ ಟೈಮ್ ನಾನು BPL ಕಾರ್ಡ್ ಅಲ್ಲಿ ನಾವು ಲಾಸ್ಟ್ ಬಂದು ತಗೊಂಡಿದ್ದೀವಿ, ಈಗ APL ಕಾರ್ಡ್ ಹಾಕ್ಬಿಟ್ಟಿದೆ. ದಯವಿಟ್ಟು ನಮ್ಮ ಮನೆಯಲ್ಲಿ ನಮ್ಮ ತಂದೆ ಸಣ್ಣ ಗಾಡಿಯಲ್ಲಿ ಅದು ಇದು ತರಕಾರಿ ಅದು ಇದು ವ್ಯಾಪಾರ ಮಾಡ್ತಾರೆ. ಚೆಕ್ ಮಾಡಿ ಇದು ಏನಕ್ಕೆ ಹೇಗೆ ಆಗಿದೆ ಅಂತ ಇವತ್ತು ಚೆಕ್ ಇಮಿಡಿಯೇಟ್ಲಿ. ಅರ್ಥ ಆಯ್ತಾ? 4 ದಿನ ಬೇಕಾದ ದಿನ ಲೋನ್ ತಗೊಂಡು ಬೆಳಿಗ್ಗೆ ನನಗೊಂದು ಕಂಪ್ಲೇಂಟ್ ಬಂದಿತ್ತು ಇದೇ ವಿಚಾರವಾಗಿ APL ಹಾಕ್ಬಿಟ್ಟಿದೆ ಅಂತ. ಮಗ ಬಂದು HCL ಕೆಲಸ ಮಾಡ್ತಾನೆ, ದೊಡ್ಡ ಮಗ. ಅವರು ಫ್ಯಾಮಿಲಿ ಶಿಫ್ಟ್ ಆಗಿ 4 ವರ್ಷ ಆಗ್ತಿದೆ. ಸೊ ಊರಲ್ಲಿ ಹೌದಿಲ್ಲ ಇಲ್ಲ, ಆಲ್ ಸಚ್ ಕಂಪ್ಲೇಂಟ್ಸ್ ಅವ್ರು ಇಮಿಡಿಯೇಟ್ ಆಗಿ ನೋಡಿ ಅದರಲ್ಲಿ ಅಕಸ್ಮಾತ್ ಏನೋ ಮಿಸ್ಟೇಕ್ ಇದ್ರೆ ಕರೆಕ್ಟ್ ಮಾಡ್ತಾರೆ. ಬಟ್ ಇನ್ನೊಂದು ದೊಡ್ಡ ಸಮಸ್ಯೆ ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇರೋದು, BPL ಕಾರ್ಡ್ಸ್ ನೀವು ನೋಡಿದ್ರೆ ಇಟ್ ಇಸ್ 80%ಗಿಂತ ದಾಟ್ತಾ ಇದೆ. ಸೊ ತುಂಬಾನೇ ಎಲ್ಲ ಮಾಡ್ಕೊಂಡಿರ್ತಾರೆ ಮನೆಗಳಲ್ಲಿ. ಅದಕ್ಕೆ ಸೈಜ್ ಮಾಡಮ್ಮ, ಈ ಬಡವ್ರಿಗೆ ಒಬ್ಬರು ತೊಂದರೆ ಆಗ್ತದೆ. ಇಲ್ಲ, ಯು ಡೂ ದ ಕ್ಲೀನ್ ಅಪ್ ಎಕ್ಸರ್ಸೈಸ್, ಬಟ್ ಈ ರೀತಿಯಲ್ಲಿ ಎಲ್ಲಿ ಇದಾಗ್ತಾ ಇದೆ ನೆಕ್ಸ್ಟ್ ಯು ಪರ್ಸನಲ್ ಬಟ್ ಎರಡು ಆಗಬೇಕು.
ವರದಿ ಸೈಯದ್ ಪರ್ವೀಜ್ ಅಹಮದ್.